ಶುಭೋದಯ ಎಲ್ಲರಿಗೂ. ಎದ್ದೊಳಕ್ಕೆ ಮೇಳಿಗೆ ಮೂಡೇ ಇರಲಿಲ್ಲ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಎದ್ದು ನೀರು ಕಾಯಿಸ್ತಾಯಿದ್ರು. ಆಮೇಲೆ ಎದ್ದು ಬಂದು ಹೊರಗಡೆ ಈ ಥರ ಇತ್ತು, ತಲೆ ಎಲ್ಲ ಬಾಚಿ ಗಂಟು ಹಾಕ್ಕೊಂಡು ಒಳಗಡೆ ಎಂಟ್ರಿ ಕೊಟ್ಟೆ. ರಾಶಿ ಕೆಲಸ ಬಿದ್ದಿದೆ. ಮತ್ತೆ ಮೂಡ್ ಆಫ್ ಆಯಿತು. ವಿಧಿ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಕಲ್ಗಚ್ಚಿ ಇತ್ತಲ್ಲ, ಎಲ್ಲ ಒಂದಕ್ಕೆ ಆಗ್ತಿದೆ. ಹಾಕ್ಬಿಟ್ಟು ಕಾಫಿ ಮಡಗಿದೆ. ಫಸ್ಟು ಕಾಫಿ ಕುಡಿದು ನಂತರ ಕೆಲಸ ಸ್ಟಾರ್ಟ್ ಮಾಡೋದ ಅಂತ ಕಾಫಿ ಮಾಡ್ತಾ ಪಾತ್ರೆ ಎಲ್ಲನೂ ಕ್ಲೀನಾಗೆಲ್ಲ ಎತ್ತಿ ತೊಳೆಯೋಕೆ ಹಾಕ್ಕೊಂಡು ಕಾಫಿ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಕುಡ್ಕೊಂಡು ಕೆಲಸ ಸ್ಟಾರ್ಟ್ ಆಯಿತು. ನಮ್ಮ ಮನೆಯವ್ರಿಗೆ ಬೈತಾಯಿದ್ದೀನಿ, ಎಷ್ಟು ಕ್ಲೀನ್ ಮಾಡಿದ್ರು ಎಲ್ಲ ಅಂಡಿ ಮಡಗ್ತೀಯ ಅಂತ. ಅಷ್ಟರಲ್ಲಿ ಆಲ್ರೆಡಿ ಫಸ್ಟ್ಗೆ ಪಪ್ಪಗೆ ಸ್ನಾನ ಮಾಡಿಸಿ ಫೀಡ್ ಮಾಡಿಸಿ ಮಲಗಿಸಿದ್ದೆ. ಎದ್ದುಬಿಟ್ಟಿದ್ಲು. ನಮ್ಮ ಮನೆಯವ್ರು ತೂಗ್ತಾ ಇದ್ದಾರೆ. ಜೋಲಿಲಿ ಮಲಗಿಸಿದ್ವಿ. ಎಷ್ಟು ಕ್ಲೀನ್ ಮಾಡಿದ್ರು ಎಲ್ಲ ಹಾಳು ಮಡಗ್ತೀಯ ಅಂತ ಬೈತಾ ಇದ್ರು. ಏನು ಗೊತ್ತೇ ಇಲ್ಲ ಅನ್ನೋ ಥರ ಮಗುನ ಮಲಗಿಸ್ತಾ ಇದ್ದಾರೆ ಅವರು. ಕಸ ಗುಡಿಸ್ಕೊಂಡು ಇವತ್ತು ತುಂಬ ಕೆಲಸ, ವಾರ ಇತ್ತಲ್ಲ, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಮನೆ ಒರೆಸೋದು, ಬಟ್ಟೆ ಒಗೆಯೋದು, ವಾರ ಪೂಜೆ ಎಲ್ಲ ಮಾಡ್ಕೊಂಡು ಅಲ್ಲೂ ಬೈತಾನೇ ಇದ್ದೀನಿ. ಮತ್ತು ಸ್ಲಿಪ್ಪರ್ನೂ ಸರಿಯಾಗಿ ಬಿಡಲ್ಲ ಫ್ರೆಂಡ್ಸ್. ಹೆಂಗಂದರೆ ಹಾಗೆ ಬಿಸಾಕಿರ್ತಾರೆ. ಎಷ್ಟು ಸತಿ ಎಡವಿ ಬಿದ್ದಿದ್ದೀನಿ ಗೊತ್ತಾ. ಈಗ ಸ್ವಲ್ಪ ಕಾಲು ಬೇರೆ ಗಾಯ ಆಗಿಬಿಟ್ಟಿದೆ. ಅದರಲ್ಲೂ ಪಾತ್ರೆ ಎಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ಬಟ್ಟೆ ಎಲ್ಲ ಒಗೆದು, ಇವತ್ತು ತಿಂಡಿ ಏನು ಮಾಡಲಿಲ್ಲ, ಒಟ್ಟಿಗೆ ಸಾಂಬಾರು ಮಾಡಿಬಿಟ್ಟೆ. ಹಾಲು ಬಜ್ಜಿ ಸಾಂಬಾರು, ಪಡವಲಕಾಯಿ ಅಂತಾರಲ್ಲ ಅದನ್ನ ಹಾಕಿ, ನನಗೆ ಅಡ್ಲಕಾಯಿ ಅಂತ ಅಭ್ಯಾಸ. ಈಗ ಇದು ಪಡವಲಕಾಯಿ ಅಂತಾರಲ್ಲ ಅದನ್ನ ಹಾಕಿ ಹಾಲು ಸಾರು ಮಾಡಿ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ದೆ. ಬಟ್ಟೆ ಒಗಿತಾ ಇದ್ದೀನಿ. ಕಾಲು ತುಂಬ ನೋವು, ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಹೆಬ್ಬೆಟ್ಟಲ್ಲಿ ಸ್ವಲ್ಪ ಏಟಾಗಿ ಅದೇನಾಗಿದೆ, ಪಸ್ ಫಾರ್ಮ್ ಆಗಿಬಿಟ್ಟಿದೆ. ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ, ಬಟ್ ನೋಡಬೇಕು.